ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಕೆಲವೊಂದಿಷ್ಟು ಮಹಿಳೆಯರಿಗೆ ಬಿಗ್ ಶಾಕ್ನ ಕೊಟ್ಟಿದ್ದಾರೆ. ಇನ್ನು ಮುಂದೆ ಇವರಿಗೆ 2,000 ರೂಪಾಯಿ ಬರಲ್ಲ ಅನ್ನೋದು ಕೂಡ ರಾಜ್ಯ ಸರ್ಕಾರದಿಂದ ಅಫಿಷಿಯಲ್ ಸ್ಟೇಟ್ಮೆಂಟ್ ಒಂದು ಬಂದಿದೆ. ನಿಮಗೂ ಕೂಡ ಈಗ ಒಂದು ಕಾಮನ್ ಆಗಿ ಡೌಟ್ ಇರುತ್ತೆ, ನಿಮಗೂ 2,000 ರೂಪಾಯಿ ಹಣ ಬರುತ್ತಾ ಬರಲ್ವಾ ಅನ್ನೋದು. ಏಕೆಂದರೆ ಈಗ ರಾಜ್ಯ ಸರ್ಕಾರದವರು ಒಂದು ಹೊಸ ರೂಲ್ಸ್ನ ಹೊರಡಿಸಿ ಆ ರೂಲ್ಸ್ ಕೆಳಗಡೆ ಯಾರೆಲ್ಲ ಬರ್ತಾರೆ ಅವ್ರಿಗೆ ಇನ್ನು ಮುಂದೆ ನಾವು 2,000 ರೂಪಾಯಿನ ಹಾಕಲ್ಲ, ಕಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನು ಹೊಸ ರೂಲ್ಸ್ ತಂದಿದ್ದಾರೆ, ಯಾವೆಲ್ಲ ಮಹಿಳೆಯರಿಗೆ ಈ ಒಂದು 2,000 ರೂಪಾಯಿ ಹಣ ಬರೋದು ಕಟ್ ಆಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಎಲ್ಲರೂ ಕೂಡ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಯಾಕೆಂದರೆ ನೀವು ಕೂಡ ಪ್ರತಿಯೊಂದು ಲೈಕ್ ಹಾಗೆ ಪ್ರತಿಯೊಂದು ಸಬ್ಸ್ಕ್ರೈಬ್ನಿಂದ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡಿ ನಿಮ್ಗೊಂದು ಇನ್ಫಾರ್ಮೇಶನ್ ತೋರಿಸೋಕೆ ಪ್ರೋತ್ಸಾಹ ಸಿಗುತ್ತೆ. ಮತ್ತೆ ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ, ಈ ಒಂದು ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿ ನೋಡೋಕೋಬೇಡಿ, ಕೊನೆ ತನಕ ನೋಡಿ. ಇದರಲ್ಲೂ ಎಲ್ಲ ಇನ್ಫಾರ್ಮೇಶನ್ ನೀವು ತಿಳ್ಕೊತೀರಾ. ಈಗ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಇಲ್ಲಿ ಸರ್ಕಾರದವರು ಈ ಮೊದಲೇ ಹೇಳಿದ್ದಾರೆ. ಅದೇನು ಹೇಳಿದ್ದಾರೆ ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಆಗಲೇ ಬಿಡುಗಡೆ ಆಗಿದೆ. ಈಗಾಗಲೇ 5 ರಿಂದ 10 ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಬಂದು ಸೇರಿದೆ ಅಂತ. ಆದರೆ ಇನ್ನು 1,15,00,000 ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಾಗಿರುತ್ತೆ. ಅವರಿಗೆ ಹಣ ಏಕೆ ಡಿಲೇ ಆಗ್ತಾ ಇದೆ ಅಂತಂದ್ರೆ, ಇಲ್ಲಿ ಏನೊಂದು ಹೊಸ ರೂಲ್ಸ್ ಮಾಡಿದಾರಲ್ಲ, ಆ ಒಂದು ರೂಲ್ಸ್ ಕೆಳಗಡೆ ಯಾವೆಲ್ಲ ಮಹಿಳೆಯರು ಬರ್ತಾರಲ್ಲ, ಸುಮಾರು 1,50,000 ಮಹಿಳೆಯರ ಕಟ್ ಮಾಡ್ತಾ ಇದ್ದೀವಿ. ಆ ಒಂದು ಪ್ರೊಸೆಸ್ ನಲ್ಲಿ ಸ್ವಲ್ಪ ಡಿಲೇ ಆಗ್ತಿರೋ ಕಾರಣ ನಿಮ್ಮೆಲ್ಲ ಪೇಮೆಂಟ್ ನ ಸ್ಟಾಪ್ ಮಾಡಿದೀವಿ. ಆ ಪ್ರೊಸೆಸ್ ಕ್ಲಿಯರ್ ಆದ್ಮೇಲೆ ನಿಮ್ಗೆಲ್ಲ ಪೇಮೆಂಟ್ ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ, ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಬಂದೇ ಬರುತ್ತಂತ. ಹಾಗೆ ಇನ್ನು ಮುಂದೆ ಸುಮಾರು 1,50,000 ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಬರಲ್ಲ ಅಂತ 2 ಅಪ್ಡೇಟ್ ನ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಮೊದಲೇ ಹೇಳಿದ್ರು, ಯಾರೆಲ್ಲ ಟ್ಯಾಕ್ಸ್ ಪೇ ಮಾಡ್ತಿರ್ತಾರೆ, ಯಾರು GST ನ ಪೇ ಮಾಡ್ತಿರ್ತಾರೆ, ಅವರಿಗೆಲ್ಲ ಪ್ರತಿ ತಿಂಗಳು 2,000 ರೂಪಾಯಿ ಬರಲ್ಲ ಅಂತ. ಅವ್ರನ್ನ ಬಿಟ್ಟು ಇನ್ ಮಿಕ್ದವ್ರಿಗೆ ಬರುತ್ತೆ ಅಂತ ಹೇಳಿದ್ರು. ಮತ್ತೆ ಇದ್ರ ಜೊತೆಗೆ ಸರ್ಕಾರದವರು ಅಪ್ಲಿಕೇಶನ್ ಹಾಕಬೇಕಾದ್ರೆ ಹೇಳಿದ್ರು, ಇಲ್ಲಿ ಯಾರಿಗೆಲ್ಲ ಗೌರ್ಮೆಂಟ್ ಕೆಲಸ ಇದೆ ಹಾಗೆ ಯಾರೆಲ್ಲ ಗಂಡಂದ್ರು ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ ಅವರಿಗೆಲ್ಲ ಪ್ರತಿ ತಿಂಗಳು 2,000 ರೂಪಾಯಿ ಬರಲ್ಲ ಅಂತ ಹೇಳಿದ್ರು. ಇಷ್ಟೆಲ್ಲ ರೂಲ್ಸ್ ನ ಮೊದಲೇ ಹಾಕಿದ್ರು. ಈಗ ಇವಿಷ್ಟೆಲ್ಲ ರೂಲ್ಸ್ ಬಿಟ್ಟು ಈಗ ಹೊಸ ರೂಲ್ಸ್ ನ ತಂದಿದ್ದಾರೆ. ಈ ಒಂದು ರೂಲ್ಸ್ ಕೆಳಗಡೆ ನೀವೇನಾದ್ರೂ ಬರ್ತಾ ಇದ್ದೀರಾ ಅಂದ್ರೆ ಇನ್ ಮುಂದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಬರೋದು ಸ್ಟಾಪ್ ಆಗುತ್ತೆ. ಯಾಕೆಂದ್ರೆ ಇವಾಗಲೇ ಸುಮಾರು 1,50,000 ಮಹಿಳೆಯರನ್ನ ಅನ್ಎಲಿಜಿಬಲ್ ಮಾಡಿದ್ದಾರೆ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಹಣ ಪಡ್ಕೊಳ್ಳಿಕ್ಕೆ ಇವರು ಎಲಿಜಿಬಲ್ ಇಲ್ಲ ಅಂತ ಸುಮಾರು 1,50,000 ಮಹಿಳೆಯರನ್ನ ಅಪ್ಲಿಕೇಶನ್ ತೆಗೆದುಹಾಕಿದ್ದಾರೆ. ಹಾಗಾಗಿ ಅವ್ರಿಗೆ ಇನ್ ಮುಂದೆ 2,000 ರೂಪಾಯಿ ಹಣ ಬರಲ್ಲ. ಇಲ್ಲಿ ಈಗ ಯಾರ್ಯಾರಿಗೆ ಬರಲ್ಲ, ಏನಕ್ಕೋಸ್ಕರ ಬರಲ್ಲ ಅಂತ ನಿಮಗೆ ತಿಳಿಸ್ಕೊಡೋದಾದ್ರೆ, ಈಗ ರಾಜ್ಯ ಸರ್ಕಾರದವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಯಾರೆಲ್ಲ ಹಣ ಪಡ್ಕೊಂತಾ ಇದ್ದಾರೆ ಅವ್ರೇನು ಬ್ಯಾಂಕ್ ಅಲ್ಲಿ ಅಥವಾ ಪೋಸ್ಟ್ ಆಫೀಸ್ ಅಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಇಟ್ಕೊಂಡಿದ್ರೆ 5 ಲಕ್ಷನೋ 10 ಲಕ್ಷನೋ ಅದಕ್ಕೇನಾದ್ರೂ ಅವರು ಟ್ಯಾಕ್ಸ್ ಕಟ್ತಾ ಇದ್ರೆ ಆ ಒಂದು ಕೆಟಗರಿಯ ಮಹಿಳೆಯರು ಕೂಡ ಇನ್ನು ಮುಂದೆ 2,000 ರೂಪಾಯಿ ಬರೋದನ್ನ ಸ್ಟಾಪ್ ಮಾಡ್ತೀವಿ. ಯಾಕಂದ್ರೆ ಅವರೆಲ್ಲ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಹಾಗೆ ಅಷ್ಟೆಲ್ಲ ಅಮೌಂಟ್ ಇಟ್ಕೊಂಡಿದ್ದಾರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಅವರಿಗೆ ಏನಕ್ಕೂ ಯೂಸ್ ಆಗಲ್ಲ ಅಂತ. ಅವರು ಸುಮ್ಮನೆ ಅರ್ಜಿನ ಹಾಕೊಂಡಿರ್ತಾರೆ, ಬಂದ್ರೆ ಬರಲಿ ಅಂತ. ಅಂತವರ ಅರ್ಜಿನ ನಾವು ರಿಜೆಕ್ಟ್ ಮಾಡ್ತಾ ಇದೀವಿ. ಆ ಒಂದು ಲಿಸ್ಟ್ ಅಲ್ಲಿ ಈಗ 1,50,000 ಮಹಿಳೆಯರು ಬಂದಿದ್ದಾರೆ. ಇವರಿಗೆಲ್ಲ ಇನ್ನು ಮುಂದೆ 2,000 ರೂಪಾಯಿ ಹಣ ಬರಕ್ ಹೋಗಲ್ಲ. ಈಗ ನೀವೇನಾದ್ರೂ ಟ್ಯಾಕ್ಸ್ ಕಟ್ಕೊಂಡು ಇಷ್ಟೆಲ್ಲ ಅಮೌಂಟ್ ಇಟ್ಕೊಂಡು ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿ ಪಡ್ಕೊಂಡಿದ್ರೆ ನೀವು ಒಂದು ದಂಡನ ಕಟ್ಟಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವೇನಾದ್ರೂ ಈ ಲಿಸ್ಟ್ ಅಲ್ಲಿ ಬರಲ್ಲ ಅಂದ್ರೆ ಏನೋ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕಂಟಿನ್ಯೂ ಆಗುತ್ತೆ. ಹಾಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲ ಮಹಿಳೆಯರಿಗೂ ಶೇರ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ.